ಬೊಹಲೆಗ್ಗೆಲೆ ಭಜಗಣನಿ ಈ ವರನ ಮುಂದೆ ಬಂದು ವಿನಯದಿಂದ ಕರಗಳೆಂಬ ಜೋಡಿಸಿ ಮಾತನಾಡಿಸುವ ನೀನು ದಾರಳೆ ಖುಲ್ಲ ಒದ್ದು ಮುರಿಯುವ ನಿನ್ನ ಬಾಯಿ ಒಳಗಿನ ಹಲ್ಲ. ಬೊಹಲೆಗ್ಗೆಲೆ ಸಾರಥಿ ನಾನು ದಾರಂದರಿ ಬ್ರಹ್ಮಾಂಡ ಮಹಾಮಂಡಲದಲ್ಲಿ ಚಂಡ ಪ್ರಚಂಡ ತಾಣಮಿಕ ದಂಡ ಪಂಡಿತನಾದ ಗಾಂಡವಿಗೆ ಆಗ್ರಜನ ಅನಿಸಿದ ಧರ್ಮ ಗುಣವುಳ್ಳ ಧರ್ಮಜನ ಭೂತ ಪಟ್ಟಣದ ಬ್ರಾಹ್ಮಣರಂತೆ ಒಪ್ಪುವ ಎಲೈ ಎಣ್ಣ ಪರಾಕ್ರಮಿ ಕೋಪಾಗಿನಿಂದ ಈ ಪಡವಿಯಲ್ಲಿ ಅದು ಇದ್ದು ಅಲ್ಲಾಡಿದರೆ ಅಲಲಲಲಲಲಲಲಲಲಲ ಭೂಭಾರ ಹೊತ್ತು ಹಾದಿಶೇಷನು ಎಣ್ಣ ಜೋಲಿಗೆ ತಲ್ಲಡಿಸಿ ನಿಲ್ಲದೆ ಹಿಡಿಯತ್ತಿ ಅಲ್ಲಾಡಿದನು. ಇಕ್ಕೋ ಎಣ್ಣ ಕರದಲ್ಲಿರುವಾಗ ದಂಡು ಗರ್ ಗರ್ ಗರನಿ ನಿರ್ಭದಿಂದ ಅರಬಡಿಸಿ ತಿರುಗಾಡಿದರೆ ಕಾರ್ಮವನ್ನು ಗರ್ಭಜ ತ್ರಿಭುಜಾದಿಗಳು ಬೆಚ್ಚರಿ ಬೆದರಿ ನಿಂತಲ್ಲಿ ನಿಂತು ಬಿಟ್ಟವು. ನಿಶ್ಚಯದಿಂದ ಗಗನಾಗ್ರದಲ್ಲಿ ಅಲಲಲಲಲಲಲ ತಿರ್ರನೆ ತಿರುಗಿದರೆ ನಕ್ಷತ್ರ ಮಂಡಲವು ಪಳಪಳಿ ಎಂದು ಉದುರಿ ಬೀಳವು. ಮೆಕ್ಕಿದ ಅರಸರನ್ನು ಒಕ್ಕಲಿಗೆ ಅಮೃತಕೊಂಡು ಅವನಿಗೆ ಸ್ವೀಕರಿಸಿ ರುದ್ರದಿಂದ ಭದ್ರ ಮುದ್ರಾರನ್ನು ಪಡೆದಂತ ಭೀಮಸೈನನಂದು ಜೈ ಬೀರಿ ಹೊಡೆಯುವಂತನಾಗ ಸಾರಥಿ ಸಾರಷ್ಟ ದಿಕ್ಕಿನೊಳ ಎನ್ನ ಪಂಚ ಪಾಂಡವರ ಪರಾಕ್ರಮಿ ಒಳ್ಳವರ ಕೀರತಿ. ಬಹಲಿಗ್ಗೆಲೆ ಸಾರಥಿ ನಮ್ಮ ಇರುವ ಮೇಲೆ ಮಂದಿರನ್ನು ಬಿಟ್ಟು ನೆರೆದಿರುವ ಸಭೆ ಮಂಟಪಕ್ಕೆ ಬಂದ ಕಾರಣ ಏನೆಂದು ಕೇಳುವ ಎನ್ನ ತಮ್ಮನಾದ ಅರ್ಜುನನು ಅದವನಲ್ಲಿ ತಿರುವನ್ನು ತೋರಿಸಿಕೊಡುವಂತನಾಗ ಸಾರಥಿ ಅತಿ ಜಾಗೃತಿ. ಬಹಲಿಗ್ಗೆಲೆ ಎನ್ನ ತಮ್ಮನಾದ ಅರ್ಜುನನೇ ಕೇಳು, ಇಂಥ ಈ ಸೌಮಧ್ಯರಾತ್ರಿಯಲ್ಲಿ ನನ್ನನ್ನು ಕರೆಸಿದು ಕಾರಣವೇನು? ಬುದ್ಧಿಹೀನರ ಅಲಲಲಲಲಲಲಲಲ ಯಾರಾದರೂ ಯುದ್ಧ ಮಾಡಲು ಬಂದಿದ್ದರೆ ಹೇಳು, ತಡ ಮಾಡದೆ ಒದ್ದು ಕೊಲ್ಲುವೆನು. ಏನಿರುವುದು ಹೇಳುತ್ತಮ್ಮ ನಿಜ ಗುಣಧಾಮ. ಬಹಲಿಗ್ಗೆಲೆ ಎನ್ನ ತಮ್ಮನಾದ ಪಾರ್ಥನೆ ಕೇಳು, ಮುದ್ದು ದ್ರೌಪದಿಗೆ ದುಷ್ಟ ರಕ್ಕಸರ ಕದ್ದವದ್ರೆ ಸದ್ಯಕ್ಕೆ ಆದಷ್ಟು ವ್ರತವನ್ನು ಹೂಡು. ಎಲ್ಲಿ ಆದರೂ ಆ ದುಷ್ಟ ರಕ್ಕಸರ ಸೆರೆ ಹಿಡಿದು ತರುವೆನು. ಎನ್ನ ಸತಿ ಮನೆಯಾದ ದ್ರೌಪದಿ ಸೆರೆ ಬಿಡಿಸಿ ತರುವೆನು. ಯಾರಾದರೂ ಅಡ್ಡ ಬಂದರೆ ಅವರ ಶಿರವು ಶಿವಲೋಕಕ್ಕೆ ಹಾರಿಸಿ ಬಿಡುವೆನು. ಅವರ ಎದೆಯ ಮೇಲೆ ಗುದ್ದಿ ಗುದ್ದಿ ರಕ್ತವ ಕಾರಿಸಿ ಹರಣವ ನೇಗಿಸುವೆನು. ಎನ್ನ ಮೌವದ ಅಂಗಮನೆಯಾದ ದ್ರೌಪದಿಗೂ ಭಂಡಲಂಡರಿಗೆ ಕೊಂಬೆನಳ ಅಂಗಾತ ಕೆಡವಿ ಅವರ ಅಂಗದ ಮೇಲೆ ನಿಂತು ತಾಡನಾಡುವೆನು. ಅವರ ರುಂಡೆಂಬ ಕಡಿದು ಅಲಲಲಲಲಲಲ ಎಂಡಭೂತಗಳಿಗೆ ಹಬ್ಬೂಟ ಹಾಕುವೆನು. ಪುಂಡರಿ ಕಾತ್ತಿನ ದಯದಿಂದ ಹೋಗೋಣ ನಡಿ ಪಾರ್ಥ, ಯಾಳಿಗಳಿ ಬೇಡ ತುರ್ತ.